ಮನೆ ಬಂದರೆ ಯಥಾ ಪ್ರಕಾರ ಮನೆ ನಾನು ಹೇಳಿ ಇದೆಲ್ಲ ಆತಿಲ್ಲ ನಿಂಗೆ ಈ ಫೀಲ್ಡಲ್ಲಿ ನಮ್ದೆಲ್ಲ ಇದು ನಾವೆಲ್ಲ ಹವ್ಯಾಸ ಕಲಾವಿದ್ರು ನಾವೇನಿದ್ರು ಬನ್ನಿ ಹೀಗೆ ಮಾಡ್ಕೊಂಡು ನಾವು ಆರಾಮ ಇರ್ತೇವೆ ಅಂತ ಹೇಳಿದ್ರೆ ಆದ್ರೂ ಮನಸ್ಸೊಳಗೆ ನಾವು ಅದನ್ನ ಮುಟ್ಟಿ ಬರಲಿಲ್ಲ. ಈಗ ಆ ಕ್ಷೇತ್ರನ ನಾನು ಮುಟ್ಟಿ ಅದ್ರ ಏನೋ ಸೋಲ್ಕೊಂಡು ಬಂದಿದ್ರೆ ಅಡ್ಡಿಲ್ಲ, ನಾನು ಇನ್ನೂ ಅದನ್ನ ಚರ್ಚೆ ಮಾಡಿ ಇವ್ರು ಹೆಂಗೆ ಹೇಳ್ತಿದ್ರು ಕೂತ್ಕಾಲಕ್ಕೆ ಅಂತ ಐದು ಗೊತ್ತಾಯ್ತು. ಮತ್ತೆ ಇನ್ನೊಂದು ಇರ್ತಾರೆ ಆ ಏಜ್, ನಾನು 17-20 ವೆರಿ ಡೇಂಜರಸ್ ಏಜ್. ಸೊ ಆ ಏಜ್ ಅಂದ್ರೆ ಒಂದು ಡೈರಿ ಫೋನ್ ಡೈರಿ ತಗೊಂಡ್ರೆ ಫೋನ್ ಡೈರಿಗೆ ಬಂದು ಹಾಸ್ಪಿಟ್ಲಿಗೆ ನಂಬರ್ ಸಿಕ್ತು, ಯಾರು ಕಿಡ್ನಿ ಬೇಕಿದ್ರೆ ಹೇಳಿ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಹೇಳಿ. ಸೊ ಎಲ್ಲ ಅಂದ್ರೆ ನಮ್ಮ ಕಡೆ ಕಿಡ್ನಿ ಹಿಂಗೆ ಕೊಟ್ಟರೆ ಸರಿ, ಈ ಕಿಡ್ನಿ ಹಿಂಗೆ ಕೊಟ್ಟರೆ ಸರಿ, ದುಡ್ಡು ಈ ಕೈ ಸಿಕ್ಕತ್ತ ಎಲ್ಲ ಸಾಲ ಒಂದೇ ಸಲ ತೀರಿಸಿ ಬಿಡ್ತೇನೆ. ಆ ಏಕೆ ಹಾಗೆ ಅವ್ರ ನಂಬರ್ ತಗೊಂಡೆ 15 ದಿವಸ ಆದ್ಮೇಲೆ ಅವ್ರು ಫೋನ್ ಬಂದು ಈ ಥರ ಪಾರ್ಟಿ ಇದ್ದಾರೆ ಮತ್ತು ನಮ್ಮದು ಹಾಸ್ಪಿಟ್ಲಿಗೆ ಸಂಬಂಧ ಇಲ್ಲ, ನೀವು ಬಂದು ಅವ್ರ ಮಾತಾಡ್ಕೊಂಡೆ. ನಾನು ಕೀಬೋರ್ಡ್ ಒಂದು ಇಟ್ಕೊಂಡು ಸೀದಾ ಮಂಗಳೂರಿಗೆ ಹೋದೆ. ರಾತ್ರಿ ಕಟ್ಟೆ ಮಂಗಳೂರು ಬಸ್ ಸ್ಟ್ಯಾಂಡಾಗ ಕೀಬೋರ್ಡ್ ಇಟ್ಟು ಬಂದೆ. ನಮ್ಮ ಹಾಸ್ಪಿಟ್ಲ್ ಬೇಕು ನನ್ನ ಕೀಬೋರ್ಡ್ ಪಪ್ಪದು ಕೀಬೋರ್ಡ್ ತಗೊಂಡು ಹೋಗ್ತಾನೆ. ಒಂದು ಹಾಸ್ಪಿಟಲ್ ಗೊತ್ತಾಯ್ತು, ಸೈನ್ ಹಾಕಿದೆ, ಒಳಗೆ ಕೂತ್ಕೊಂಡಿದ್ರೆ ಒಂದು ಅರ್ಧ ಗಂಟೆ ನೀವು ಕೂತ್ಕೊಂಡಿದ್ರೆ ನೆಡೆ ಒಳಗೆ ಒಂದು ಬೇಜ್ ತಗೊಂಡು ಮಲ್ಕೊಂಡಿದ್ದೆ. ಖಾಲಿ ವಾರ್ತಾ ಅವಳೊಂದು ದೈಹಿಕ ಆ ದೈಹಿಕ ಅಂತ ಮಾತಾಡೋಣ. ನನ್ನ ಮಗನ ನೀನು ಅಪ್ಪ ಹೆಂಗೂ ಹೇಳಿಲ್ಲ, ಮನೆಯರಿಗೂ ಹೇಳಿಲ್ಲ, ಅಣ್ಣನಿಗೂ ಹೇಳಿಲ್ಲ, ನೀವು ಒಂದು ಕಿಡ್ನಿಯಲ್ಲಿ 8 ಕಿಡ್ನಿ ಬಿಸಾಕಿ ನೀ ಎಲ್ಲಿಗೆ ಹೋಗ್ತೇನೆ ನೀನು ಮತ್ತು ನಾ ಹುಟ್ಟಿ ಮತ್ತು ನಾ 1ನೇ ಕ್ಲಾಸ್ 8ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ 10ನೇ ಕ್ಲಾಸ್ ಬರ್ತದೆ ಓಡಿದೆ ಹುಟ್ಟಿ ಟೀಚರ್ ಹೇಳಿದಾಗ ಅಲ್ಲಿಂದ ನರ್ಸಿಗೆ ಹೇಳಿದೆ ಬಂದೆ ಒಂದು ರುಚಿ ಬರ್ತೇನೆ ಓಡ್ ಬಂದಾನ ಅಂತ ಬರೀ ತಲೆ ಹಾಕಲ್ಲ. ಮಂಗಳೂರು ಬಸ್ ಸ್ಟ್ಯಾಂಡಿಗೆ 3 ದಿವಸ ಕಳೆದೆ. ಈಗ ಇದು ಅಷ್ಟೇ ಆ ಏಜಿಂದ ಪಾಯಿಂಟ್. ಇದು ಮಂಗಳೂರು ಬಸ್ ಸ್ಟ್ಯಾಂಡಿಗೆ ಇದ್ದಾನ ಮನೆಗೆ ಈಗ ಹೋದ ನಾನು ಬಿಡುವುದಿಲ್ಲ ವಾಪಸ್, ಆಯ್ತಾ. ಈಗ ವಾಪಸ್ ಬೆಂಗಳೂರಿಗೆ ಹೋಯ್ತು. ನನ್ನ ಲೈಫ್ ಹೆಂಗೆ ಅಂದರೆ ಬರೀ ಡಿಸಾಸ್ಟರ್ಸೇ, ನಿಮ್ಗೆ ಎಲ್ಲೂ ಸಕ್ಸಸ್ ಅನ್ನೋದು ಪಾಯಿಂಟೇ ಇಲ್ಲ, ಎಲ್ಲೂ ಮುಟ್ಟಕ್ಕಾದ ಕೂದಿ. ಮುಂದೆ ಬಸ್ ಸ್ಟ್ಯಾಂಡಿಗೆ ಬೆಂಗಳೂರಿಗೆ ಹಬ್ಬ ದುಡ್ಬೇಕಂದ್ರೆ ಕಂಡಿದ್ದೀವಿ ಒಂದು 4 ವ್ಯಾನ್ ಹಬ್ಬ ನಮ್ಮ ಏನೋ ಬಸ್ಸಿಗೆ ಖರ್ಚಿಗೆ ಆಯ್ತು ನಾನು ಹೇಳಿ ಅವ್ರ ಹತ್ರ ಹೋಗಿ ಒಂದು 3 ದಿವಸ ಪ್ಲೇ ಮಾಡ್ತಾರಲ್ಲ ನಿಮ್ಮ ಆರ್ಕೆಸ್ಟ್ರಾಗ ನನಗೆ ದುಡ್ಡು ಕೊಡಿ ಹೇಳಿ ಅವ್ರ ಹತ್ರ ಒಂದು 350-400 ರೂಪಾಯಿ ತಗೊಂಡು ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಒಂದು ಸಿನಿಮಾದ ಮನೆ ನಾನು ಅಲ್ಲಿ ಉಳಿತಿದ್ದೆ. ಅವ್ರಿಗೆ ತಿಂಗಳಿಗೆ 500 ರೂಪಾಯಿ ಕೊಟ್ಕಡೆ ಇದೆ. ಗ್ರಾಚಾರ ನಮಗಿಂತ ಮುಂದಿತ್ತು. ಆ ಸಿನಿಮಾದ ಮನೆಗೆ ಹೋಗಿದೆ. ನನ್ನ ಗ್ರಾಚಾರಕ್ಕೆ ಹಿಂದಿನ ದಿವಸ ಯಾರೋ 9 ಇಂಚು ಶೂ ಕಲ್ತು ಹೋಯ್ತಾರೆ, ಆಯ್ತಾ. ನಾನು ಅದು ಆದಷ್ಟು ಬೆಳಿಗ್ಗೆ ಪ್ರೊಡ್ಯೂಸರ್ ಅವರೆಲ್ಲ ಅಂದ್ರೆ ಶೂ ಬಂದಿದ್ದೆ ಮರಿ ನಾನು ಹೇಳಿ ಕ್ವಾಲ ಪಟ್ಟಿ ಇರುತ್ತೆ ಹೊರಗೆ ಸಾಕು. ಏನಲ್ಲ ಡಿಸಾಸ್ಟರ್ಗಳು ಒಂದ್ರ ಮೇಲೆ ಓವರ್ ಸ್ಟಾರ್ಟ್ ಆಯ್ತು. ಈಚೆ ಬರೀ ಉಡುಪು ಜಾಗ ಇಲ್ಲ, ಅಲ್ಲಿ ಇಲ್ಲೆಲ್ಲ ಉಳಿದು ಕಾಂಡ ಕಡೆಗೆ ಗೋವಿಂದನಗರದ ನಮ್ಮ ಕಾಯಿ ಪಬ್ಲಿಕ್ ಟಾಯ್ಲೆಟ್ ಹ್ಯಾಂಗ್ ಇತ್ತು. ಅವತ್ತು 300 ರೂಪಾಯಿ ಕೊಟ್ಕೊಂಡು ನನ್ನ ಒಂದು 3 ತಿಂಗಳು ಬರೀ ಬಾಳೆಹಣ್ಣು ತಿಂಗ ಕಳ್ತಿದ್ದ. ಸಾಯಂಕಾಲ ಲೆಕ್ಕ ಇಟ್ಕೊಂಡು ಹೋಗಿ ಇವತ್ತು ಒಂದೇ ಬಾಳೆಹಣ್ಣು, ನಾಳೆ 1.5 ಬಾಳೆಹಣ್ಣು. ಇದೆಲ್ಲ ಆತಿದ್ದಂಗೆ ಈಚೆ ಬರೀ ಅವಕಾಶವೂ ಇಲ್ಲ, ಎಂಥದ್ದು ಇಲ್ಲ. ಮನೆಯಿಂದ ಈಚೆ ಬರೀ ಫೋನ್ ಮಾಡ್ಕೊಂಡು ನಮ್ಮ ಸಾಲ ಗಂಟೆ ಮಡಿ ಹಾಕೊಂಡ್ರಿ 75 ರೂಪಾಯಿ ಬ್ಯಾಂಕ್ ಹೋಗೋದು ಕೊಡಲಿಲ್ಲ, 60 ರೂಪಾಯಿ ಅಂಗಡಿಗೆ ತಗೊಂಡು ಕೊಡಲಿಲ್ಲ. ಈ ಥರದ ಸಾಲಗಳು ಅದೇ ನಮ್ಮ ಜೀವಕ್ಕೆ ದೊಡ್ಡದಾಗಿ ಇತ್ಯಂತ ಕಥೆ ಹೇಳಿ ಸಾಕು ಜೀವನ ಬೇಡ ಹೇಳಿ ಇದು ಲಾಸ್ಟ್ ಒಂದಂತೂ ಕಿಡ್ನಿದಾಯ್ತು. ಈ ಸರಿ ಫೇಲ್ ಆಗುತ್ತಾನೆ ಹೇಳಿ ವೆಸ್ಟ್ ಆಫ್ ಕಾರವಾರದಲ್ಲಿ ಕೂತಿದ್ದೆ. ನಮ್ದು ಕಲ್ಚರ್ ವರ್ಕಿಗೆ ಒಂದು ಕಾಯಂ ಜಾಗ ಅಡ್ಡ, ಅಲ್ಲಿ ಎಲ್ಲರೂ ಬಂದು ನಮ್ಮ ಕೆಲಸ ಕೊಡ್ತಿದ್ದೆ. ಈ ಮ್ಯೂಸಿಕ್ ಚಟ ಕೊಟ್ಟರ ಮೇಲೆ ಈ ಕೆಲಸ ಮಾಡೋದು ಸ್ಟಾಪ್ ಮಾಡ್ಕೊಂಡ್ಬಿಟ್ಟೆ. ಯಾರು 8ನೇ ಕೆಲಸ ಮಾಡೋದು, ಶೀಟ್ ಮೆಟ್ಲ್ ವರ್ಕ್ ಮಾಡೋದು. ಮಹಾಲಕ್ಷ್ಮಿ ಲೇಔಟ್ ಪಂಚಮುಖಿ ಗಣಪತಿ ಕುದ್ಕೊಂಡಿರಲ್ಲ, ಈಗಲೂ ಹೋಗಿ ಅದ್ರದ್ದು ಪಂಚಮುಖಿ ಗಣಪತಿ ಬೆಳ್ಳಿ ಕವಚ ಮಾಡೋದು ನಾನು, ಆಯ್ತಾ. ಸೊ ಅದಾದ್ಮೇಲೆ ಸ್ಟೇಟ್ ಬ್ಯಾಂಕ್ ಮೈಸೂರು, ಅದ್ರ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇರ್ತಲ್ಲ ಮೆಜೆಸ್ಟಿಕ್. ಸೊ ಅದ್ರದ್ದು ಆಂಜನೇಯನಿಗೆ ವಜ್ರದ ಕವಚ ಮಾಡೋದು ನಾನು. ಇನ್ನು ಗೋರ್ಮಂಗಲದ ಒಂದು ಆಂಜನೇಯ ಟೆಂಪಲ್ ಇತ್ತು, ಅಲ್ಲಿಗೆ ಆಂಜನೇಯನಿಗೆ ಬೆಳ್ಳಿ ಚಿನ್ನದ ಕೂಡ ಮಾಡೋದು ನಾನು ಕೆಲಸ ಮಾಡೋದು. ಸೊ ಈ ಥರ ಕೆಲಸ ಮಾಡದೇ ಇದೆ. ಆದರೆ ಚಟ ಹೆಚ್ಚುವರಿಗೆ ಇರ್ತದೆ ಮ್ಯೂಸಿಕ್ಕಿಗೆ. ಸೊ ಇದ್ರ ಕೀಡ ವೆಸ್ಟ್ ಆಫ್ ಕಾರವಾರದಲ್ಲಿ ಕೂತಿದೆ. ಮಂಡಿಕೆ ಇಟ್ಕೊಂಡು ಆಯ್ತು ಲಾಸ್ಟ್ ಈ ಸೂರ್ಯ ಇವತ್ತೇನು ತಂದು ನಾನು ನಾಳೆ ಬೆಳಿಗ್ಗೆ ಸೂರ್ಯ ಕಾಂತಿ ಮನೆ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಒಂದು ಕಾಮತ್ತಾನ MK ಕಾಮತ್ತಾನ ನಮಗೆ ಈ 8ನೇ ಕೆಲಸ ಎಲ್ಲ ಕೊಡೋರು. ಅವ್ರು ಬಂದು ಕಂಡು ಅವ್ರು ಪ್ರತಿ ಸಲ ಬರೀ ಕೆಲಸದ ಮಾತ್ರ ಮಾತಾಡೋದು, ಬೇರೆ ಎಂತ ಮಾತಾಡೋದಿಲ್ಲ. ಅವ್ರು ಎಂತ ಉಳ್ಕೊಂಡಿದ್ದಿಲ್ಲ, ಇಲ್ಲ ಮಾಡ್ರೆ ನೀವು ಹೋಗಿ ನಾನು ಮಾತಾಡ್ಸ್ಕೊಡಿ, ಇಲ್ಲ ಏನೇನು ಈ ಏಜ್ ಆದವರಿಗೆ ಯಾರನ್ನಾರು ಕಂಡ್ರೆ ಕೂಡ ಮುಖ ಕಂಡ್ರೆ ಕೂಡ ಅವ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗ್ತದೆ. ಎಕ್ಸ್ಪೀರಿಯನ್ಸ್ ಕಂಡ್ರೆ ಇಲ್ಲ ಈಗ ಏನೋ ಸಮಸ್ಯೆ ಇದೆ ಕೂತ್ಕೊಂಡು ಹೇಳಿ ಅವ್ರ ರಸ್ತೆದಲ್ಲಿ ಕೂರಿಸ್ಕೊಂಡು ಒಂದು ಅವಿನಿ ರೋಡ್ ಮೆಜೆಸ್ಟಿಕ್ ಅವಿನಿ ರೋಡ್ ಒಳಗಡೆ ಒಂದು 8 by 8 ಒಂದು ಸಣ್ಣ ರೂಮ್ ಮಾತ್ರ ಒಳಗಡೆ ಒಬ್ಬರು ಹೀರೋ ಬಡಗಿ ಕೂತಿದ್ರು.
ತೆಲುಗು ಹೀರೋ ಕಣಾಗಿದೆ ಕೂತಿರೋ ಅವ್ರು ಇದ್ರೆ ನನ್ನ ಜೊತೆ ಕೂರಿಸಿಬಿಟ್ಟು ಕೂರಿಸಿ ಯಾಕೆ ಮಾತ್ರ ಕಾಣಿ ಮಾಡ್ರೆ ಒಳ್ಳೆ ಕೆಲಸ ಮಾಡ್ತಾ ಆದ್ರೆ ಎಂತ ಮ್ಯೂಸಿಕ್ ಗೀಜಿಕನ್ನ ಹೇಳಿ ಅದ್ರ ಬಗ್ಗೆ ಚಟ ಬಿಟ್ಕೊಂಡು ಈಗ ಎಂತ ಕೆಲಸ ಮಾಡ್ತಾನೋ ಇಲ್ಲ. ನನ್ನ ಸಿಟ್ಟು ಬಂದು ನಾನು ಎಂತ ಹೇಳ್ತೀನಿ, ನೀವು ಕೆಲಸ ಮಾಡೋದಿಲ್ಲ ನಾನು ಹೇಳಿಲ್ಲ, ನಾನು ಕೆಲಸ ಮಾಡ್ತೇನೆ. ನಾನು ಕೀಬೋರ್ಡ್ ತಗೊಂಡು ಕೀಬೋರ್ಡ್ ಎಲ್ಲ ಮಾತಾಡಿದೆ, ದುಡ್ಡಿದ್ದೆ, ಉಡುಪು ವ್ಯವಸ್ಥೆ ಇಲ್ಲ ನನಗೆ, ನೀವು ಅದ್ರ ಬಗ್ಗೆ ಕೊಡಿ ಅಂತ ಹೇಳಿದ್ರೆ ಇಲ್ಲೇ ನಾವು ಒಳ್ಳೆ ಕೆಲಸ ಮಾಡ್ತೇನೆ. ನಾನು ಮುಖ ಕಟ್ಟು ಹೇಳಿ ನಾನು ನೀವು ಎಂತ ಮುಖ ಕಟ್ಟು ಹೇಳೋದು ಬೇಡ, ನಾನು 3 ದಿವಸ ಆಯ್ತು ಊಟ ಮಾಡಿದೆ, ಒಂದು 5 ರೂಪಾಯಿ ಇದ್ರೆ ಕೊಡಿ, ಚಿತ್ರ ತಿನ್ಕ ಬರ್ತೆ ಗಾಡಿ ನಿಮ್ಗೆ ಎಂತ ಬೇಕಾದ್ರೆ ಹೇಳಿ, ನನ್ನ ಕಿವಿಗೆ ಏನು ತಿನ್ನಲಿಕ್ಕೆ ಏನಿಲ್ಲ ಅಂತ ಅವ್ರು 5 ರೂಪಾಯಿ ತಕ್ಕ ಕೊಟ್ಟರೆ ಹೋಗಿ ಚಿತ್ರ ತಿನ್ಕ ಬಂದು ಕೂಕೊಂಡು ಆದ್ಮೇಲೆ ಅವ್ರು ನನ್ನ ಕಂಡು ನಗೆಡ್ತಾ ಇದ್ರು. ನಗೆಡ್ತಾ ಕಾಮಾತ್ರ ಎಂಥ ಒಂದು ಜನ ನೀವು ಕರ್ಕೊಂಡ್ಬಂದು ಎದುರು ಕೂರಿಸಿದ್ರಿ ಅಂದ್ರೆ ಈ ಮನುಷ್ಯನ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಈ ಮನುಷ್ಯನ ಹತ್ರ ಮಾತಾಡೋಕ್ಕೆ 4 ರಿಂದ 5 ತಿಂಗಳು ಕಾಯೋ ಪರಿಸ್ಥಿತಿ ಬರ್ತದೆ. ಅಂಥ ವ್ಯಕ್ತಿನ ಕರ್ಕೊಂಡ್ಬಂದು ಎದುರು ಕೂರಿಸಿದ್ರಿ, ಇವನು ಸಾಧಾರಣ ನಾನು ಅಲ್ಲ. ನನಗೆ ಒಳಗಿಂದ ನಗಿ. ನಮ್ಮ ಅಮ್ಮ ಒಂದ್ಸಲಿ ಫ್ಲಾಶ್ ಬ್ಯಾಕ್ ಎಲ್ಲ ಬಂತು. ನಮ್ಮ ಅಮ್ಮ ಎಲ್ಲ ಬರೀ ಜಾಸ್ತಿ ತಗೊಂಡೆ ತೋರಿಸ್ತದೆ, ಮಂಡಿ ಪೆಟ್ಟದ ನಾಯಿ ಕಂಡಿರ್ತೆ ಎಲ್ಲ ಬರೀ ಇವನೊಂದು ಜಾಸ್ತಿ ಕಾಣಿ ಹೇಳಿ ಎಲ್ಲ ಬರೀ ಕರ್ಕೊಂಡಿರ್ತಿತ್ತು. ಅವರೆಲ್ಲ ಹೇಳೋ ಡೈಲಾಗ್ ಎಲ್ಲ ಹೇಳಿದ್ರಿ ಬಂದು ಕಂಡಿದ್ರಿ, ಇದೆ ಎಲ್ಲ ಡೈಲಾಗ್ ಹೇಳ್ತಾರೆ. ಇವತ್ತು ನೀವು 5 ರೂಪಾಯಿ ಕೊಟ್ಟು ಊಟ ಕೊಟ್ಟರೆ ತುಂಬ ಥ್ಯಾಂಕ್ಸ್, ನನಗೆ ಇದ್ರ ಮೇಲೆ ಹಾಕಲ್ಲ ಅನ್ನೋ ಹತ್ರ ಹೇಳ್ಬಿಟ್ರೆ ಇಲ್ಲಿ ನೀವು ಎಂತ ಬೇಕಂದ್ರೆ ಕೇಳಿ, ಎಂತ ಸಮಸ್ಯೆ ಅಂತ ಕೇಳಬೇಕು. ಹಂಗೆ ಸ್ವಲ್ಪ ಟ್ರಿಗರ್ ಜಾಸ್ತಿ. ನಾನು ಇವ್ರ ಹತ್ರ ಕೇಳಿ, ನಿಮ್ಮ ಹತ್ರ ಕೇಳಿದೆ, ನನಗೆ ಕೀಬೋರ್ಡ್ ತಗೊಂಡು ನಿಮ್ಗೆ ಎಂತ ಬೇಕೋ ಕೆಲಸ ಮಾಡಿ ಕೊಡ್ತೇನೆ. ನನ್ನ ಕೀಬೋರ್ಡ್ ತಗೊಂಡು 35,000 ರೂಪಾಯಿ ಬೇಕು, ನೀವು ಕೊಡ್ತೀರಿ ಯಾಕೆ? ಈ ಸಿಟ್ಟು ಟ್ರಿಗರ್ ಜಾಸ್ತಿ. ಸೊ ಆ ಮನುಷ್ಯ ಅರ್ಥ ತಿರುಗಿ ಕಂಡ ಅಂತ ಇಲ್ಲ, ಸೀದಾ ಟ್ರೆಜರಿ ಓಪನ್ ಮಾಡ್ತಾ 35,000 ರೂಪಾಯಿ ತೆಗೆದಿಟ್ಟ. ನನ್ನ ಬಾಯಿ ಕಟ್ಟೋರಿಗೆ ಹೋ ಅಂತಿದ್ದ, ನನ್ನ ಬಾಯಿ ಮಾತ್ರ ಬಂದ ಇದೆ. ನಾನು ಕರ್ಕೊಂಡು ಹೋಗಿ ಹತ್ರ ಬಂದು ಈ ದುಡ್ಡು ತಗೊಂಡು ಹೋಗು, ಕೀಬೋರ್ಡ್ ತಗೋ, ಈ ದುಡ್ಡನ್ನ ವಾಪಸ್ ಕೊಡೋಬೇಡ, ಆ ದುಡ್ಡಿಗೆ ವಾಪಸ್ ನಾನು ಕೆಲಸ ಮಾಡಿ ತೀರ್ಸಂತ ಹೇಳಿ. ಸೊ ಅಲ್ಲಿಂದ ಆ ದುಡ್ಡನ್ನ ಇಟ್ಕೊಂಡು ನಡ್ತಾ ಬಂದೆ. ಬತ್ತಿಗೆ ನಿರ್ಧಾರ ಮಾಡಿದೆ. ಅವತ್ತು ಆ ವ್ಯಕ್ತಿ ನನಗೆ ಸಿಗದೇ ಇದ್ದಿದ್ರೆ ಇವತ್ತು ನಿಮ್ಮ ಮುಂದೆ ಈ ರವಿ ಬಸವ ಇರ್ತಾ ಇರಲಿಲ್ಲ. ಅವ್ರ ಹೆಸರು ರವಿ. ಸೊ ನನ್ನ ಜೀವನದಲ್ಲಿ ನಾನಿನ್ನು ಮಣ್ಣು ಹಾಕೋ ತನಕ ನನ್ನನ್ನು ಯಾರೆಲ್ಲ ರವಿ ಅಂತ ಕರೀತರು ಅವರ ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಯ್ತು. ಆ ವ್ಯಕ್ತಿ ಆ ದಿವಸ ಸಿಗದೇ ಇದ್ದಿದ್ರೆ ಇವತ್ತು ರವಿ ಬಸವ ಇಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ಜೀವನದಲ್ಲಿ ಒಂದು ಕ್ರೆಡಿಟ್ ಆ ಮನುಷ್ಯ ಸಿಕ್ಕೋಕ್ಕೋಸ್ಕರ ಒಂದು ಬದಲಾವಣೆ ಕಂಡೆ. ಅದಾದ್ಮೇಲೆ ನಮ್ಮ ಸಣ್ಣಿಂದ ನನ್ನ ಒಳಗಡೆ ಕಲೆಯ ಪ್ರತಿಯೊಂದು ನಾನು ಏನೇ ಮಾಡೋದು ನನ್ನ ಮುರ್ತೋಸೋದು ನನ್ನ ಊರು, ಇದೆರಡನ್ನು ಜಾಯಿನ್ ಮಾಡಿದೆ ಕಂಡೆ. ಅಲ್ಲಿಂದ ಪೂರ ಮಿರಾಕಲ್. ನನ್ನ ಲೈಫು ಏನೇನು ಆಯಿತು ಎಲ್ಲ ಬಿದ್ದಿಲಿಕ್ಕಿಂತ ಬರೀತಾ ಬರೀತಾ ಅದೇ ಆಯ್ತು. ಸೊ ನನ್ನ ಜೀವನವೇ ಇನ್ಸ್ಪೈರ್ ಅಂತ ಹೇಳಿ ಇಲ್ಲಿ ತನಕ ಬದುಕಿ ಬಂದಿದೆ. ನನ್ನ ಮುಂದಿನ ಜೀವನವೂ ಅಷ್ಟೇ. ನಾನು ಏನು ದುಡಿತೆ ನಮ್ಮೂರಿಗೆ ಕಳಿತೆ, ನಮ್ಮೂರು ನಮ್ಮ ಜನ ಇವ್ರನ್ನ ಇಡೀ ಪ್ರಪಂಚಕ್ಕೆ ಗೊತ್ತ ಹೇಳಿದ್ರೆ ಸಾಕು. ನನಗೆ ಅದು ಬಿಟ್ಟು ನನ್ನ ವೈಯಕ್ತಿಕವಾಗಿ ನಾನು ಯಾವ ಆಸೆಗಳನ್ನು ಇಟ್ಕೊಂಡು ಅಂತ ಏನೇ ಇದ್ರು ನಮ್ಮೂರು ನಮ್ಮ ಜನ. ಓಕೆ, ನಿಮ್ಮ ಪೇಷನ್ಸ್ಗೆ ತುಂಬ ಥ್ಯಾಂಕ್ಸ್. ಸೊ ಪಾಯಿಂಟ್ ಬಂದು ವೀರಚಂದ್ರ ಹಾಸ. ಇದು ಅಷ್ಟೇ ನನ್ನ ಕರ್ತವ್ಯ, ನನ್ನ ದುಡಿಮೆ ಎಲ್ಲರನ್ನ ದುಡ್ಡು ಹಾಕೋದ ಉದ್ದೇಶವೂ ಅಷ್ಟೇ. ಇದು ನನ್ನ ಕರ್ತವ್ಯ, ನಾನು ಮಾಡಿದೆ. ನಿಮ್ಮೆಲ್ಲರ ಕರ್ತವ್ಯ ಇದನ್ನ ಪ್ರಪಂಚಕ್ಕೆ ತೋರಿಸುವಂಥ ಕೆಲಸ ಆಯಿತು. ನಾವೆಲ್ಲರೂ ಯಕ್ಷಗಾನದಿಂದ ಏನೆಲ್ಲ ಪಡೆದಿತ್ತು ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ, ಸೊ ಅದನ್ನೆಲ್ಲವೂ ಯಕ್ಷಗಾನವನ್ನು ಮೆರೆಸುವಂಥ ಕಾಲ ಬರುವ ಕಾಲ ಬಂದಿದೆ. ಎಲ್ಲರೂ ಸೇರುವ 18ನೇ ತಾರೀಕಿನಿಂದ ಒಂದು ಹೊಸ ಯುಗವನ್ನು, ಯಕ್ಷಗಾನದ ಹೊಸ ಯುಗವನ್ನು ಜನರಿಗೆ ತೋರಿಸುವಂತ ಹೇಳಲಿಕ್ಕೆ ಇಷ್ಟಪಡ್ತೆ. ಧನ್ಯವಾದ. ಏನಾದರೂ ಬೇಜಾರಾಗಿದ್ದರೆ ಬೋರ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ವೇದಿಕೆಯಲ್ಲಿ ಸ್ವಲ್ಪ ಜಾಸ್ತಿ ಸಮಯ ತಗೊಂಡೆ. ಓಕೆ, ಧನ್ಯವಾದಗಳು.